ಒಂದು ಹುಡುಗಿಗೆ ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗನಿಗೆ ಒಂದು ಹುಡುಗಿ ಪದೇ ಪದೇ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಲವ್ವಾ? ಅವ್ರ ಮನ್ಸಲ್ಲಿ ಪ್ರೀತಿ ಇರತ್ತಾ? ಯಾವ ಕಾರಣಕ್ಕೆ ಪದೇ ಪದೇ ನಮ್ಮ ನೋಡ್ಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ? ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ 4 ಟಿಪ್ಸ್ನ ಕೊಡ್ತೀನಿ. ಸೊ ಕ್ಲಾರಿಟಿ ಸಿಗತ್ತೆ ಯಾಕೆ ಪದೇ ಪದೇ ನೋಡ್ತಿದ್ದಾರೆ ಅಂತ. ಯಾರಿಗೆಲ್ಲ ಹಂಗಾಗಿದೆ ಅನುಭವ, ಪ್ರೆಸೆಂಟ್ ಆಗ್ತಿದೆಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ. ಅಂಡ್ ಈ ವಿಡಿಯೋನ ಅವ್ರಿಗೆ ಶೇರ್ ಕೂಡ ಮಾಡಿ. ಓಕೆ, ಯಾರು ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಹೇಳ್ತಾ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ನನ್ನ ಜೊತೆ ಮಾತಾಡಬೇಕಿತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ರಿಲೇಷನ್ಶಿಪ್ ಆಗಲಿ, ಕೆರಿಯರ್ ಆಗಲಿ, ಏನೇ ಪ್ರಾಬ್ಲಮ್ಸ್ ಇದ್ರು ಡಿಸ್ಕಷನ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಅಟ್ರಾಕ್ಟ್ ಮಾಡಿದ್ದೀರಾ ಅಂತ ಅರ್ಥ. ಅವ್ರನ್ನ ನಿಮ್ಮನ್ನು ಪದೇ ಪದೇ ನೋಡ್ತಾ ಇದ್ರೆ ಸಮಥಿಂಗ್ ಅಟ್ರಾಕ್ಟಿವ್ ಇರ್ತಕ್ಕಂಥ ನಿಮ್ಮಲ್ಲಿ ಏನೋ ಸಮಥಿಂಗ್ ಇಸ್ ದೇರ್, ಏನೋ ಇದೆ. ಒಂದು ಗುಣ ಇರಬಹುದು, ಅಥವಾ ನಿಮ್ಮ ಸ್ಟೈಲ್ ಇರಬಹುದು, ನೀವು ಕೊಡುವಂಥ ಗೌರವ ಇರಬಹುದು, ನಿಮ್ಮ ಆಯ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ವಾಕಿಂಗ್ ಸ್ಟೈಲ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು. ಸಮಥಿಂಗ್ ಏನೋ ಇಂಪ್ರೆಸ್ ಮಾಡಿರುತ್ತೆ ಅವ್ರನ್ನ. ಇಂಪ್ರೆಸ್ ಆದಾಗ್ಲೇ ಯಾರೋ ನಿಮ್ಮನ್ನು ಪದೇ ಪದೇ, ನಾನು ಯಾವುದೇ ಒಂದೇ ವಿಚಾರ ಹೇಳ್ತೀರಾ, ನಿಮ್ಗೆ ಒಳ್ಳೆ ಗುಣನೂ ಇರ್ಬೋದು. ಕೆಲವರು ಒಳ್ಳೆ ಗುಣಕ್ಕೆ ಒಂದು ಹುಡುಗನಲ್ಲಿ ಒಳ್ಳೆ ಗೌರವ ಕೊಡುವಂಥ, ಸಂಸ್ಕಾರ ಕೊಡುವಂಥ ಮೆಂಟಾಲಿಟಿ ಇತ್ತು ಅಂತ ಹೇಳಿದ್ರೆ ಕೆಲವ್ರಿಗೆ ಅದನ್ನ ರೆಸ್ಪೆಕ್ಟ್ ಮಾಡಿ ನಿಮಗೆ ಪದೇ ಪದೇ ನೋಡ್ತಾರೆ. ಅಂದರೆ ಲೈಕ್ ಅಟ್ರಾಕ್ಟ್ ಆಗಿರ್ತಾರೆ, ನಿಮ್ಮ ಜೊತೆ ಅವರು ಕನೆಕ್ಟ್ ಆಗಬೇಕನ್ನೋ ಥಾಟ್ ಇರುತ್ತೆ. ಕೆಲವರು ದುಡ್ಡಿಗೂ ಕನೆಕ್ಟ್ ಆಗಿರ್ಬೋದು. ಅದು ವಾಟ್ ಎವರ್ ಇಟ್ ಈಸ್, ಏನೋ ಒಂದು ಸಮಥಿಂಗ್ ಅವರ ಲೈಫಲ್ಲಿ ಏನೋ ಒಂದು ನೀವು ಇಂಪ್ರೆಸ್ ಮಾಡಿರ್ತೀರಾ. ಅದಂತೂ 100%. ಇಷ್ಟನ್ನು ನೋಡ್ತಾ ಇರೋರಲ್ಲಿ ನಿಮ್ಮಲ್ಲಿ ಏನೋ ಒಂದು ನೋಡ್ಬಿಟ್ಟು ಇಂಪ್ರೆಸ್ ಆಗಿದ್ದಾರೆ. ಓಕೆ, ಯಾವ ಗುಣ ಅಂತ ನೀವು ಥಿಂಕ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಕ್ರಶ್ ಆಗಿದೆ ಅಂತ ಅರ್ಥ. ನಿಮ್ಮಲ್ಲಿ ಅವ್ರಿಗೆ ಕ್ರಶ್ ಆಗಿರತ್ತೆ. ಸುಮ್ಮನೆ ಒಂದ್ಸಲ ಓಕೆ, 2 ಸಲ ಓಕೆ, ಪದೇ ಪದೇ ನಿಮ್ಮನ್ನು ನೋಡಕ್ಕೆ ಇಷ್ಟಪಡ್ತಾರೆ, ಪದೇ ಪದೇ ನಿಮ್ಮನ್ನು ನೋಡಬೇಕು ಅಂತ ಹೇಳಿದ್ರೆ ಕ್ರಶ್ ಅಂದ್ರೆ, ನಿಮ್ಮ ನೋಡ್ತಿದ್ದ ಉದಾಹರಣೆಗೆ ಹೇಳ್ತೀನಿ ನೋಡಿ. ಒಂದು ತುಂಬಾ ಗುಲಾಬಿಗಳಿರುತ್ತೆ, ಅದರಲ್ಲಿ ಯಾವುದೋ ಒಂದು ತುಂಬಾ ಇಂಪ್ಯಾಕ್ಟ್ ಮಾಡಿದೀನಿ, ತಗೋಬೇಕು ನಾನು ಅಂತ. ಅದು ಕ್ರಶ್ ಅಂತ ಹೇಳ್ತೀವಿ ಆಕ್ಚುಲಿ. ಆ ಕ್ರಶ್ ನಿಮ್ಮನ್ನು ಪಡಿಬೇಕು ಅನ್ನೋದು ಒಂದು ಕ್ರಶ್. ಅಂದ್ರೆ ಮನಸ್ಸಲ್ಲಿ ತುಡಿತ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಮ್ಮನ್ನು ನೋಡಿದ ತಕ್ಷಣ ಗೊತ್ತಿಲ್ಲ ಏನೇ ಆಗ್ಲಿ, ಅದು ನಂಗೆ ಬೇಕು ಅನ್ನೋದೊಂದು ಕ್ರಶ್ ಸ್ಟಾರ್ಟ್ ಆಗತ್ತೆ. ಒಂದು ಆಸೆ, ಒಂದು ಏನಂತಾರೆ, ಆಸೆ ಜೊತೆಗೆ ಲೈಕ್ ಇನ್ನೊಂದು ವರ್ಡ್ ಸೇರಿಸ್ಬೇಕು ಅಂತ ಹೇಳಿದ್ರೆ, ಅಟ್ರಾಕ್ಟ್ ಮಾಡಿಬಿಟ್ಟಿರುತ್ತೆ ಒಂದು ಸ್ಟೈಲ್ ಒಳಗಡೆ. ಏನಾರು ಆಗ್ಲಿ ಅದು ಬೇಕು ನನಗೆ, ಆ ಕ್ಷಣಕ್ಕೆ ಅನ್ಸುತ್ತಲ್ಲ. ಸೊ ಆ ಒಂದು ಆಕರ್ಷಣೆನೇ ಅವರಿಗೆ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅರ್ಥ. ನಿಮ್ಮನ್ನು ಪದೇ ಪದೇ ನೋಡ್ತಾ ಇದ್ರೆ ಇವ್ರ ಗುಣಗಳೇನು, ಏನು ಕೆಲಸ ಮಾಡ್ತಾರೆ, ಓಕೆ, ಬಿಹೇವಿಯರ್ ಯಾವ ಥರ ಇದೆ, ಥಾಟ್ ಪ್ರೊಸೆಸ್ ಹೆಂಗಿದೆ, ಡ್ರೀಮ್ ಹೇಗಿದೆ, ನಂಗೆ ಸೆಟ್ ಆಗ್ತಾರ ಲೈಫಲ್ಲಿ, ಇವ್ರ ಫ್ರೆಂಡ್ಶಿಪ್ನ ಬೆಳೆಸ್ಕೋಬಹುದಾ, ಇದೆಲ್ಲಾನು ಥಿಂಕ್ ಮಾಡೋಕ್ಕೆ ಶುರು ಮಾಡಿದಾರೆ. ಯಾವಾಗ ನಿಮ್ಮನ್ನು ಪದೇ ಪದೇ ನೋಡಕ್ಕೆ ಶುರು ಮಾಡಿದಾಗ. ಇಲ್ಲ ಅಂದ್ರೆ ಯಾರಿಗೂ ನಾವು ಅಬ್ಸರ್ವೇಷನ್ ಮಾಡೋಕ್ಕೆ ಹೋಗಲ್ಲ. ಅಬ್ಸರ್ವ್ ಮಾಡ್ತೀವಿ ಅಂತ ಹೇಳಿದ್ರೆ ಸಮಥಿಂಗ್ ಅವ್ರ ಬಗ್ಗೆ ಏನೋ ತಿಳ್ಕೊಳ್ಳೋಕ್ಕಂತೂ ಸ್ಟಾರ್ಟ್ ಮಾಡಿರ್ತೀವಿ ನಾವು. ಒಂದು ಇಷ್ಟ ಆಗಿರ್ತಾರೆ, ಇಲ್ಲ ಫ್ರೆಂಡ್ಶಿಪ್ ಮಾಡೋಕ್ಕೆ ಶುರು ಮಾಡಿರ್ತೀವಿ, ಅಥವಾ ಅವ್ರ ಡ್ರೆಸ್ಗಳ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡ್ತೀವಿ, ಹೆಂಗೆ ಕಾಣುತ್ತೆ, ಇದೊಂದು ಏನೋ ಇರುತ್ತಲ್ಲ ಮೇಜರ್ ಒಂದು ಇದು. ಹಂಗಿಲ್ದಿರ ಯಾರು ನೋಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದು ಒಂದು 100% ಒನ್ ಆಫ್ ದ ರೀಸನ್ ಇರುತ್ತೆ. ಏನು ಅಂದರೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಾವು 101% ನಿಮಗೆ ಹೇಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ, ನಿಮ್ಮ ಗುಣಗಳು ಇಷ್ಟ ಆಗಿರ್ಬೋದು ಅಂತ ಅರ್ಥ. ನಾನು ಆವಾಗಲೇ ಹೇಳಿದೆ ಶುರುವಾತಲ್ಲಿ, ನಿಮ್ಮ ಗುಣಗಳು ಅವರಿಗೆ ತುಂಬ ಇಷ್ಟ ಆಗಿ ನಿಮ್ಮೊಟ್ಟಿಗೆ ಒಂದು ಬಾಂಡಿಂಗ್ ಇಟ್ಕೊಳ್ಳೋಣ, ಒಂದು ಫ್ರೆಂಡ್ಶಿಪ್ ಇಟ್ಕೊಳ್ಳೋಣ, ಅಥವಾ ಅವ್ರ ಕಷ್ಟಗಳನ್ನ ಹೇಳ್ಕೊಳ್ಳೋಕ್ಕೆ ನೀವು ರೈಟ್ ಪರ್ಸನ್ ಆಗಿರ್ಬೋದು, ಅವರ ಸುಖದಲ್ಲಿ ಭಾಗಿಯಾಗ್ಲಿಕ್ಕೆ ರೈಟ್ ಪರ್ಸನ್ ಆಗಿರ್ಬೋದು, ಅಥವಾ ಅವರಿಗೊಂದು ಬಾಯ್ ಫ್ರೆಂಡ್ ಆಗಿ, ಅಂದರೆ ಏನೋ ಸಮಥಿಂಗ್ ರೀಸನಿಗೇನೆ ನಿಮ್ಮನ್ನು ಪದೇ ಪದೇ ನೋಡ್ತಾರೆ. ಕಾರಣ ಇಲ್ದಿರ ಒಬ್ಬ ವ್ಯಕ್ತಿ ನಿಮ್ಮನ್ನು ನೋಡಕ್ಕೆ, ಬಟ್ ಅದು ಸ್ವಾರ್ಥಕ್ಕಿರ್ಬೋದು, ಮೋಸ ಮಾಡೋಕ್ಕೂ ಇರ್ಬೋದು. ಬಟ್ ನಾನು ಎಲ್ಲ ಒಳ್ಳೆ ಸೈಡಿಂದನೇ ಹೇಳ್ತಾ ಇಲ್ಲ. ಅವ್ರ ಮನಸ್ಸಲ್ಲಿ ಕೆಟ್ಟ ಉದ್ದೇಶನೂ ಇರ್ಬೋದು, ನಿಮ್ಮನ್ನು ಕನೆಕ್ಟ್ ಮಾಡ್ಕೊಂಡು ಅವ್ರಿಗೆ ಏನೋ ಒಂದು ಮೋಸ ಮಾಡಬೇಕು ಅಂತದ್ದು ಇರ್ಬೋದು. ಬಟ್ 100% ಒಂದು ಇಂಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಬಟ್ 99% ಏನಂತ ಹೇಳಿದ್ರೆ, ನಿಮ್ಮೊಟ್ಟಿಗೆ ಒಂದು ಬಾಂಡಿಂಗ್ ರಿಲೇಶನ್ಶಿಪ್ನ ಬೆಳೆಸಬೇಕು ಅನ್ನೋದೇ ಒಂದು ಉದ್ದೇಶ ಇರುತ್ತೆ ಮೇಜರ್ ಆಗಿ ಪದೇ ಪದೇ ನೋಡುವಂಥ ವ್ಯಕ್ತಿನಲ್ಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು, ಆ್ಯಂಡ್ ನಿಮಗೆ ಯಾರಾದರೂ ಪದೇ ಪದೇ ನೋಡ್ತಾ ಇದ್ದರೆ ತಿಳ್ಕೊಳ್ಳೋಕೆ ಏನು ಮಾಡಬೇಕು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಈ ವಿಡಿಯೋ ಏನು ಅನ್ನಿಸ್ತು ಆ್ಯಂಡ್ ಎಷ್ಟು ರೇಟಿಂಗ್ ಕೊಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಅದೇ ಹೇಳ್ತೀನಿ, ವಾಟ್ಸಪ್ ಚಾನಲ್ನ ಸ್ಟಾರ್ಟ್ಅಪ್ ಮಾಡಿದ್ದೀನಿ, ಜೈ ಮೋಟಿವೇಶನಲ್ ಸ್ಪೀಕರ್ ಅಂತೇಳಿ. ಸೊ ನಾನೇ ಟೆಕ್ಸ್ಟ್ ಮಾಡ್ತೀನಿ ನಿಮ್ಗಳೊಟ್ಟಿಗೆ, ಆ್ಯಂಡ್ ಅಲ್ಲಿ ನಿಮ್ಮ ಪ್ರಾಬ್ಲಮ್ಗಳು ಹೇಳಿದರೆ ಅದ್ರ ರಿಲೇಟೆಡ್ ವಿಡಿಯೋನು ಮಾಡ್ತೀನಿ, ಹೆಸರು ಹೇಳ್ತೀರಾ. ಆ್ಯಂಡ್ ಅದರಿಂದ ತುಂಬ ಬೆನಿಫಿಟ್ ಆಗುತ್ತೆ. ದಿನ ಒಂದು ಮೋಟಿವೇಶನಲ್ ಕೋಟ್ ಸಿಗುತ್ತೆ, ಡೈರೆಕ್ಟಾಗಿ ವಿಡಿಯೋ ಸಿಗುತ್ತೆ, ನಿಮಗೆ ಪ್ರೀತಿ ಪಾತ್ರರಾದಂಥವ್ರಿಗೆ ಶೇರ್ ಮಾಡ್ಕೋಬೋದು ಅಂತ ಹೇಳ್ತಾ, ಆ್ಯಂಡ್ ಹಾಗೆಯೇ ಜೈ ಕಾರ್ಪೊರೇಟ್ ಕೋಚ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.